ನಿಜ ಇಂಥ ಸಂದರ್ಭದಲ್ಲಿ ಈ ಪರಿಕರಗಳನ್ನು ಜೋಡಿಸುವಂಥದ್ದು ಇದೆಯಲ್ಲ, ಉಪಕರಣಗಳನ್ನು ಅಷ್ಟು ಸುಲಭ ಅಲ್ಲ. ಅದು ಲಾರಿ ಆಗಿರ್ಬೋದು, ಹಿಟಾಚಿ ಆಗಿರ್ಬೋದು, ಆ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕಲ್ಲ, ಅದು ಕೂಡ ಒಂದು ದೊಡ್ಡ ಸವಾಲು. ಜೊತೆಗೆ ತಜ್ಞರು ಯೋಚನೆ ಮಾಡಬೇಕು, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದು ಅದರ ಪ್ರಕಾರನೇ ಮಾಡಬೇಕು. ಜನರು ಏನೋ ಒತ್ತಡ ಹಾಕಿದ್ರು ಅಂತೇಳಿ ಮಾಡಿ ಇನ್ನೊಂದಿಷ್ಟು ಎಡವಟ್ಟುಗಳು ಆಗಬಾರ್ದು. ನೋಡಿ, ಮನೆಯೇ ಕೊಚ್ಚಿ ಹೋಗಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮನೆ ನೋಡೋದ್ರೆ ಇದು ಹೆಂಗಿದೆ ಅಂತ. ಇಲ್ಲಿ ಒಂದು ಮನೆ ಇತ್ತು ಅಂತ ನಾವು ನಂಬಲಿಕ್ಕೆ ಸಾಧ್ಯನಾ? ಯಾವುದೋ ಸಮಾಧಿಗಳಿರ್ತಾವಲ್ಲ ಆ ರೀತಿ ಕಾಣ್ತಾ ಇದೆ ನೋಡಿ. ಎಂಥ ದುರ್ದೈವ ಇದು. ಒಂದು ಕಟ್ಟಿ ಬಿಟ್ಟಂಗಿದೆ. ಗಂಗಾವಳಿ ನದಿ ಪಕ್ಕದಲ್ಲಿ ನಿರ್ಮಾಣ ಮಾಡಿದ್ದಂಥ ಮನೆಗಳು, ಉಳುವರೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಕಾರವಾರ ಜಿಲ್ಲೆಯಲ್ಲಿ ಬರುವಂಥ ಉಳುವರೆ ಗ್ರಾಮ. ಬನ್ನಿ, ನಮ್ಮ ಪ್ರತಿನಿಧಿ ಅಣ್ಣಪ್ಪ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಸಿರೂರು ಗುಡ್ಡ ಕುಸಿತ ಭಾರಿ ಅನಾಹುತವನ್ನು ಸೃಷ್ಟಿ ಮಾಡಿರುವಂಥದ್ದು. ನಾನೀಗ ಏನು ಸಿರೂರು ಗುಡ್ಡದ ಪಕ್ಕದಲ್ಲಿರುವಂಥ ಉಳುವರೆ ಗ್ರಾಮದಲ್ಲಿ ನಾನಿರುವಂಥದ್ದು. ಇಲ್ಲೂ ಕೂಡ ಮನೆ ಕೊಚ್ಚಿಕೊಂಡು ಹೋಗಿರುವಂಥದ್ದು. ನಾನೀಗ ತೋರಿಸ್ತಾ ಹೋಗ್ತೀನಿ. ಅಲ್ಲೇನು ನೋಡ್ತಾ ಇರ್ತೀರಾ, ರಾಷ್ಟ್ರೀಯ ಹೆದ್ದಾರಿ 66 ಏನು ಗುಡ್ಡ ಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಬಹುತೇಕ ಕುಟುಂಬಗಳು ಮತ್ತು ಅಂಗಡಿಗಳು ಕೊಚ್ಚಿಕೊಂಡು ಹೋದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ಹೋದಂಥವರನ್ನ ಮೃತದೇಹಗಳನ್ನು ಈಗ ಜಿಲ್ಲಾಡಳಿತ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸಿರೂರು ಗುಡ್ಡ ಕುಸಿತ ಆದಂಥ ಕೂಗಳತೆ ದೂರದಲ್ಲಿ ಉಳುವರೆ ಗ್ರಾಮ ಇರುವಂಥದ್ದು. ಇಲ್ಲಿ 2 ಮನೆಗಳು ಕೊಚ್ಚಿಕೊಂಡು ಹೋಗಿದೆ. ನೀವು ಈಗ ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಏನಿದೆ, ಈ ಮನೆ 2 ಮನೆ, ಆದರೆ ಒಂದೇ ಒಂದು ಅವಶೇಷಗಳು ಕೂಡ ಇಲ್ಲಿ ಸಿಗದಂಥ ಪರಿಸ್ಥಿತಿಯಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಮೇಲ್ಚಾವಣಿಯಿಂದ ಹಿಡಿದು ಮನೆಯಲ್ಲಿರುವವರೆಲ್ಲರೂ ಕೂಡ ಜಲಾವೃತವಾಗಿರುವಂಥದ್ದು. ನಡೆದಂಥ ಘಟನೆ ಬಗ್ಗೆ ಪ್ರತ್ಯಕ್ಷವಾಗಿ ಕಂಡಂತ ಇಲ್ಲಿಯ ಸ್ಥಳೀಯರೊಬ್ಬರಿದ್ದಾರೆ. ಏನಾಯ್ತು ಸಡನ್ ಆಗಿ ಗುಡ್ಡ ಕುಸಿತ ಆಗಂತ ಸಂದರ್ಭದಲ್ಲಿ ಏನಾಯ್ತು? ಇದು ಆಗಲ್ಲ, ಈ ಕತೆ ಹೀಗೆ ಕಂಡದ್ದು ನಾವು. ಇನ್ನು ಯಾವಾಗ ಆದಿಲ್ಲ ಈ ಕತೆ, ಈ ಘಟನೆ. ನಾವು ಬಲ್ಲಾದ ಮೇಲೆ ಇದ್ದು ಈ ಘಟನೆ ನೋಡುದಿಲ್ಲ. ಪರಿಸ್ಥಿತಿ ಬಹಳ ಗಂಭೀರ ಆಗಿತ್ತು ಎಲ್ಲ ಜನಿಂದು. ಈ ಮನೆಯಲ್ಲಿ ಅಲ್ಲಿ ಅವನು ಹೆಣಸ್ತಿ, ಮಗ ಹೆಣಸ್ತಿ, ಈ ಮನೆಯಲ್ಲಿ ಗಂಡ ಹೆಣಸ್ತಿ, ಮಕ್ಕಳು. ಈ ಮನೇಲಿ 3 ಜನ, ಆ ಮನೇಲಿ 7 ಜನ. ಪೂರ ಅಲ್ಲಿ ಹೋಗಿ ಬಿದ್ದೆ ಈಗ ಆಸ್ಪತ್ರೆ ಕರ್ಕೊಂಡು ಇಟ್ಟುಕೊಂಡಿರು. ಇನ್ನೊಂದು ಬದಿಯಲ್ಲಿ ಸಿರೂರು ಗುಡ್ಡ ಏನು ಕುಸಿದಿದೆ, ಅಲ್ಲಿ 4-5 JCB ಇಂದ ಈಗ ತೆರವು ಕಾರ್ಯಾಚರಣೆ ಅಂದ್ರೆ ಮೃತದೇಹಗಳನ್ನ ತೆಗೆಯುವಂತ ಕಾರ್ಯಾಚರಣೆ ನಡೆದಿರುವಂಥದ್ದು. ಒಟ್ಟಾರೆ ಈ ಮಳೆ ರುದ್ರ ನರ್ತನಕ್ಕೆ ಕಾರವಾರ ಜಿಲ್ಲೆಯ ಜನರು ಅಕ್ಷರಶಃ ನಲಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಟ್ಟಾರೆ ಈ ಭಾಗದ ಜನರಿಗೆ ಪರಿಹಾರದ ಅವಶ್ಯಕತೆ ಇದೆ. ಜೊತೆಗೆ ಕಾಳಜಿ ಕೇಂದ್ರವನ್ನು ತೆರೆದು ತಗ್ಗು ಪ್ರದೇಶದ ಜನರನ್ನ ಸುರಕ್ಷಿತವಾದ ಸ್ಥಳಕ್ಕೆ ಕಳಿಸುವಂತ ಅನಿವಾರ್ಯತೆ ಎದುರಾಗಿದೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಭಾಗದ ಜನರ ರಕ್ಷಣೆಗೆ ಬರುವಂತ ಅನಿವಾರ್ಯತೆ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ಫಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಕಾರವಾರ. ನೋಡಿ, ಅಲ್ಲೊಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ನೀವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಹಿಂದಿನಿಂದ ನಾವಿಂಥ ಘಟನಾವಳಿಗಳನ್ನು ನೋಡೇ ಇಲ್ಲ, ಇದೇ ಫಸ್ಟ್ ನಾವಿಂಥದ್ದು ನೋಡಿದ್ದು. ನೋಡಿ, ಇಷ್ಟೊಂದೆಲ್ಲ ಅವಾಂತರಗಳಾಗಿದೆ ಅನ್ನುವಂಥ ಮಾತನ್ನು ಒಬ್ಬರು ಯಜಮಾನರು ಹೇಳ್ತಾ ಇದ್ರು. ಅಂದರೆ ಈ ಬಾರಿ ಸುರಿದಂಥ ಮಳೆ ಇದೆಯಲ್ಲ, ಅದು ತಂದಂಥ ಅವಾಂತರಗಳಿದೆಯಲ್ಲ, ಅದಕ್ಕಿದೊಂದು ಬೆಸ್ಟ್ ಎಕ್ಸಾಂಪಲ್. ಮನೆ ನಾಮಾವಶೇಷ, ಸಂಪೂರ್ಣ ಏನೂ ಉಳಿದಿಲ್ಲ ಅಂಥ ಒಂದು ಸ್ಥಿತಿ. ಇನ್ನು ಕೊಡಗಿನಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ. ಕೊಡಗಿನ ಕೆಲ ಭಾಗಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ನೋಡಿ, ನದಿಗಳು ಉಕ್ಕಿ ಹರಿತಾ ಇವೆ. ಏಕೆಂದರೆ ಸುತ್ತಮುತ್ತಲಿನ ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಲಕ್ಷ್ಮಣತೀರ್ಥ, ಕಾವೇರಿ ನದಿಗಳು ತುಂಬಿ ಭೋರ್ಗರಿತಾ ಇವೆ. ಹೀಗಾಗಿ ಆ ನದಿ ಪಾತ್ರಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಅಕ್ಕಪಕ್ಕದ ಗ್ರಾಮಸ್ಥರನ್ನು ಒಕ್ಕಲೆಬ್ಬಿಸುವಂಥ ಕೆಲಸಗಳಾಗ್ತಾ ಇವೆ. ದೋಣಿ ಕಡಬು, ಹೊದವಾಡ, ಬೋಳಿಬಾಣಿನಲ್ಲಿ ಈಗ ಆತಂಕ ಸೃಷ್ಟಿಯಾಗಿದೆ. ಕೆಲವೊಂದು ಕಡೆ ರಸ್ತೆಗಳೇ ಬ್ಲಾಕ್ ಆಗಿವೆ, ನೋಡ್ತಾ ಇದ್ದೀವಿ ನಾವು. ಅಲ್ಲಿ ವೆಹಿಕಲ್ ತಂದಿರುವಂಥವ್ರು ವಾಪಸ್ ತಿರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಈ ನದಿಯ ನೀರು ಮೇಲ್ಮಟ್ಟ ತನಕ ಬಂದಿದೆ, ಅಲ್ಲೇ ನಿಂತ್ಕೊಂಡು ಗಾಡಿಗೆ ತೊಳಿತಾ ಇದ್ದಾರೆ ಯಾರೋ. ಈ ಕಡೆಯವರು ಈ ಕಡೆಗೆ, ಆ ಕಡೆಯವರು ಆ ಕಡೆಗೆ, ಅಂಥ ಸ್ಥಿತಿ. ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ.
ಕೊಡಗು ಜಿಲ್ಲೆಯಲ್ಲಿ ಪುನರ್ವಸು ಮಳೆಯ ಅಬ್ಬರ ಜೋರಾಗಿದೆ. ಪರಿಣಾಮವಾಗಿ ಜಿಲ್ಲೆಯ ಎಲ್ಲ ನದಿ ತೊರೆಗಳು ತುಂಬಿ ಹರಿತಾ ಇದೆ. ವಿಶೇಷವಾಗಿ ಕಾವೇರಿ ನದಿ ಪಾತ್ರದ ಪ್ರದೇಶ ಎಲ್ಲಿದೆ ಅಲ್ಲೆಲ್ಲೂ ಕೂಡ ಪ್ರವಾಹ ಬಂದಿದೆ. ನಾಪೋಕ್ಲು, ಮಡಿಕೇರಿ, ಹೊದವಾಡ ಈ ಮೂರ್ನಾಡು ರಸ್ತೆ ಸಂಪರ್ಕ ಏನಿದೆ ಆ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ಪ್ರವಾಹ ಬಂದಿರೋದನ್ನು ನೋಡಬಹುದು. ಇದು ನಾಪೋಕ್ಲಿನಿಂದ ಹೊದವಾಡ ಅಂದರೆ ಬೊಳಿಬಾಣೆ, ಹೊದವಾಡ ಮತ್ತು ಮೂರ್ನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ. ಈ ರಸ್ತೆಯಲ್ಲಿ ಈ ರಸ್ತೆ ಬ್ಲಾಕ್ ಆಗಿರೋದ್ರಿಂದ ಇಲ್ಲಿ ಒಂದು 10 ವಾಹನಗಳು ಬಂದು ಆ ಕಡೆ ದಾಟ್ಲಿಕ್ಕಾಗದೆ ಈ ಕಡೆ ಅಸಹಾಯಕರಾಗಿ ನಿಂತು ನೋಡ್ತಾ ಇರೋದನ್ನು ನೋಡಬಹುದು. ಒಂದಷ್ಟು ಮಂದಿ ಪ್ರವಾಹವನ್ನು ನೋಡ್ಲಿಕ್ಕೂ ಕೂಡ ಬಂದಿದ್ದಾರೆ. ಇನ್ನು ಪ್ರವಾಹವನ್ನೇ ನಾವು ನೋಡೋದಾದ್ರೆ ಇದು ಬೊಳಿಬಾಣೆ ಎಂಬ ಪ್ರದೇಶ. ಈ ಬೊಳಿಬಾಣೆ ಎಂಬ ಪ್ರದೇಶ ಪ್ರತಿ ವರ್ಷ ಮಳೆ ಬಂದಾಗ ಇಲ್ಲಿ ಪ್ರವಾಹ ಬಂದು ಬ್ಲಾಕ್ ಆಗುತ್ತೆ. ಇಲ್ಲಿ ನದಿ, ಈ ರಸ್ತೆಯ ಬಲಬದಿಯಲ್ಲಿ ನದಿ ಹರಿಯುತ್ತೆ. ಆದರೆ ಇವಾಗ ನದಿ ಯಾವುದು, ರಸ್ತೆ ಯಾವುದು ಕೂಡ ಗೊತ್ತಾಗಲ್ಲ. ಅಷ್ಟೊಂದು ಮಟ್ಟದಲ್ಲಿ ಪ್ರವಾಹ ಬಂದಿದೆ. ಆ ಕಡೆ ಗದ್ದೆ ಬಯಲು ಕೂಡ ಸಂಪೂರ್ಣ ಪ್ರವಾಹದಲ್ಲಿ ಮುಳುಗಡೆ ಆಗಿರೋದನ್ನು ನೋಡಬಹುದು. ಇಲ್ಲಿ ಸುಮಾರು 100ರಿಂದ 150 ಮೀಟರ್ವರೆಗೆ ಈ ರಸ್ತೆ ಜಲಾವೃತ ಆಗಿರೋದ್ರಿಂದ ಈಗ ಸದ್ಯಕ್ಕಂತೂ ನಾಪೋಕ್ಲಿನಿಂದ ಮೂರ್ನಾಡಿಗೆ ತೆರಳುವಂತಹ ವಾಹನ ಸವಾರರಿಗೆ ಈಗ ರಸ್ತೆ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಪರ್ಯಾಯ ರಸ್ತೆ ಬೇರೆ ಕಡೆ ಇದ್ರೂ ಕೂಡ ಅದನ್ನು ಸುತ್ತಿ ಬಳಸಿ ಹೋಗಬೇಕಾಗತ್ತೆ. ಅದೇ ಸದ್ಯಕ್ಕಂತೂ ಈ ರಸ್ತೆಯನ್ನು ದಾಟ್ಲಿಕ್ಕೆ ಇವರಿಗೆ ಸಾಧ್ಯ ಆಗಲ್ಲ. ಸದ್ಯಕ್ಕೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಇರುವ ಹಾಗೆ ಕಾಣ್ತಾ ಇದೆ. ಆದರೆ ಮಳೆ ಜಾಸ್ತಿ ಆದರೆ ಇಲ್ಲಿ ಪ್ರವಾಹ ಇದೇ ರೀತಿ ಇರುತ್ತೆ. ಈ ಪ್ರವಾಹ ಇಳಬೇಕು ಅಂದರೆ ಇವತ್ತು ಸಂಜೆವರೆಗೂ ಕೂಡ ಕಾಯಬೇಕಾಗತ್ತೆ. ಹಾಗಾಗಿ ಬಹುಶಃ ಇವತ್ತು ಇಡೀ ದಿನ ಈ 2 ಗ್ರಾಮದ ಜನರು ಪರಸ್ಪರ ಸಂಪರ್ಕವನ್ನು ಕಳೆದುಕೊಂಡು ಸಂಕಷ್ಟ ಅನುಭವಿಸಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.